ಸರ್ವರಿಗೂ ಬುದ್ಧ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಬದುಕನ್ನು ಪಾರುಗಾಣಿಸುವ ಬುದ್ಧನ 10 ನಿಯಮಗಳ ಕುರಿತು ಇಲ್ಲಿ ನಾವು ತಿಳಿಯೋಣ. ಸಾಧಕನು ಏಕಾಂಗಿಯಾಗಿ ಹೋರಾಡದೆ ಬೇರೆ ದಾರಿ ಇಲ್ಲ. ಇದು ವ್ಯಕ್ತಿಗತ ವಿಷಯವಾದ ಕಾರಣ ಪ್ರತಿಯೊಬ್ಬ ಸಾಧಕನು ತಾನೇ ಸ್ವತಃ ಪ್ರಯತ್ನಿಸಬೇಕು. ಪಯಣದ ಕೊನೆಯ ಘಟ್ಟದವರೆಗೂ ಸಾಧಕನು ಏಕಾಂಗಿಯಾಗಿ ನಡೆಯಬೇಕು. ಈ ಹಾದಿಗೆ ಯಾವುದೇ ನಕಾಶೆ ಮಾರ್ಗಸೂಚಿಗಳು ಇರುವುದಿಲ್ಲ. ಹಾಗೆ ಹೊರಡುವವರು ಎಲ್ಲ ಬಗೆಯ ಆತಂಕ ಅಪಘಾತಗಳಿಗೆ ಒಡ್ಡಿಕೊಳ್ಳಬೇಕಾಗುತ್ತದೆ. ಇಂಥದೊಂದು ಪಯಣಕ್ಕೆ ಹೊರಡುವವನು ಕೆಲವು ಅಗತ್ಯ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅವೇ ಬದುಕನ್ನು ಪಾರುಗಾಣಿಸುವ ಬುದ್ಧನ 10 ನಿಯಮಗಳು. ಮೊದಲನೆಯದು ದಾನ. ನಮ್ಮ ಬಳಿ ಇರುವ ಯಾವ ವಸ್ತು ನಮಗೆ ಸೇರಿದ್ದಲ್ಲ, ನಮ್ಮದಲ್ಲದ್ದನ್ನು ನಮ್ಮದೆಂದು ಭಾವಿಸುವುದೇ ನಿಜವಾದ ಅಪರಾಧ. ಅದು ಇಡೀ ವಿಶ್ವ ಪ್ರಜ್ಞೆಗೆ ನಾವು ಎಸಗುವ ಅಪರಾಧವಾಗಿದೆ. ಹೊರ ಜಗತ್ತಿಗೆ ಸೇರಿದ ಯಾವುದೇ ವಸ್ತುವನ್ನು ಹೆಚ್ಚೆಂದರೆ ನಾವು ಬಳಸಿಕೊಳ್ಳಬಹುದೇ ವಿನಃ ನಮ್ಮದೆಂದು ಸ್ವಾಧೀನಪಡಿಸಿಕೊಳ್ಳುವಂತಿಲ್ಲ. ಆ ವಸ್ತು ನಾವು ಬರುವ ಮುನ್ನವೂ ಇತ್ತು, ನಾವು ಹೋದ ಮೇಲೆ ಉಳಿದಿರುತ್ತದೆ. ಅಂದ ಮೇಲೆ ಅದು ಯಾರಿಗೆ ಸೇರಿದ್ದು? ಬರಿಗೆಯಲ್ಲಿ ಬಂದು ಬರಿಗೆಯಲ್ಲಿ ಹೋಗುವ ನಾವು ಇಲ್ಲಿರುವಷ್ಟು ಕಾಲ ಮುಷ್ಟಿಗೆ ಹಿಡಿದು ಬದುಕುವುದರಲ್ಲಿ ಅರ್ಥವಿದೆಯೇ? ತೆರೆದ ಕೈಗಳಿಂದ ಜೀವಿಸಿದಾಗ ಹೃದಯಗಳು ತೆರೆದುಕೊಳ್ಳುತ್ತವೆ. ನಮ್ಮ ಕೈಗಳು ನಮ್ಮ ಹೃದಯದ ವ್ಯಕ್ತರೂಪವಾಗಿವೆ. ಕೈಗಳು ಉದಾರ ಬುದ್ಧಿಯನ್ನು ಮರೆತು ಬಿಗಿಗೊಂಡಾಗ ಮನಸ್ಸು ಬಿಗಿಗೊಳ್ಳುತ್ತದೆ. ದಾನ ಮಾಡುವ ವಸ್ತು ಮುಖ್ಯವಲ್ಲ, ದಾನ ಮುಖ್ಯ. ಎರಡನೆಯದು ಶೀಲ. ಶೀಲವೆಂಬುದು ಬದುಕಿನಲ್ಲಿ ಮೈದಾಳುವ ಒಂದು ವಿಶಿಷ್ಟ ಸೊಬಗು. ಸೊಬಗು ಎಂಬುದು ಶೀಲವೆಂಬ ಪದದ ಶಾಬ್ದಿಕ ಅರ್ಥವೂ ಹೌದು. ಪ್ರೀತಿ ಕರುಣೆಗಳು ಬದುಕನ್ನು ಆವರಿಸಿದಾಗ, ಬದುಕಿನಲ್ಲಿ ನಾವು ಇತರರಿಗಾಗಿ ಮಿಡಿಯುವಂತ ಆದಾಗ ಅಂತಹದೊಂದು ಬದುಕಿನಲ್ಲಿ ವಿಶಿಷ್ಟ ಸೊಬಗು ಮೈದಾಳುತ್ತದೆ. ಶೀಲವೆಂಬುದು ಅಂತರಂಗದಲ್ಲಿ ಪೊಡೆಮೂಡುವ ಒಂದು ಮೌಲ್ಯವೇ ವಿನಃ ಬಹಿರಂಗದ ಹೇರಿಕೆಯಲ್ಲ. ಮೂರನೆಯದು ಶಾಂತಿ. ಶಾಂತಿ ಎಂದರೆ ತಾಳ್ಮೆ, ಸಮಾಧಾನ ಎಂದರ್ಥ. ದೂರ ತೀರವನ್ನು ತಲುಪುವುದು ಸಾಧಾರಣ ಕೆಲಸವಲ್ಲ. ಅದೊಂದು ಅತಿ ದೀರ್ಘ ಪಯಣ. ಕಾಲದ ಮಾನದಂಡಗಳಲ್ಲಿ ಅದನ್ನು ಅಳೆಯಲು ಸಾಧ್ಯವೇ ಇಲ್ಲದ ಕಾರಣ ಕೊನೆಯಿರದ ತಾಳ್ಮೆಯ ಅಗತ್ಯವಿದೆ. ವಿದ್ಯೆ ಎಂದರೆ ಸತ್ವವೆಂದರ್ಥ. ನಮ್ಮೊಳಗಿನ ಜೀವ ಚೈತನ್ಯಕ್ಕೆ ನಾವು ಸದಾ ಜಾಗೃತವಾಗಿರಬೇಕಾಗುತ್ತದೆ. ಒಳಗೆ ಸಂಗ್ರಹವಾಗುವ ಜೀವ ಚೈತನ್ಯ ವ್ಯರ್ಥವಾಗದ ಹಾಗೆ ಕಾಪಾಡಿಕೊಳ್ಳುವ ಕೌಶಲ್ಯವನ್ನು ವಿದ್ಯಾ ಎಂದು ಕರೆಯುತ್ತಾರೆ. ಇದು 4ನೆಯದು. 5ನೆಯದು ಧ್ಯಾನ. ಧ್ಯಾನವೆಂದರೆ ಏನನ್ನು ಮಾಡದೆ ಸುಮ್ಮನೆ ಕೂರುವುದು ಎಂದರ್ಥ. ಹಾಗೆ ಸುಮ್ಮನಿದ್ದು ಬದುಕನ್ನು ಇನ್ನೂ ಗಾಢವಾಗಿ ಅನುಭವಿಸುವುದೆಂದರ್ಥ. ಸುಮ್ಮನೆ ಕೂರುವ ಕಲೆಯನ್ನು ಕರಗತ ಮಾಡಿಕೊಂಡಾಗ ನಿಮ್ಮ ಅಂತರಂಗದಲ್ಲಿ ಗುಣದಲ್ಲಿ ಅಮೂಲಾಗ್ರ ಬದಲಾವಣೆ ಉಂಟಾಗುವುದನ್ನು ನೀವೇ ಸ್ವತಃ ಕಂಡುಕೊಳ್ಳುವಿರಿ. ಆರನೆಯದು ಪ್ರಜ್ಞಾ. ಪ್ರಜ್ಞಾ ಎಂದರೆ ವಿವೇಚನೆ ಎಂದರ್ಥ. ಜ್ಞಾನ ಬೇರೆ ಮತ್ತು ವಿವೇಚನೆ ಬೇರೆ. ವಿವೇಚನೆ ಎಂಬುದು ಸ್ವಾನುಭಾವದಿಂದ ಪ್ರಮಾಣಿಗತವಾದ ಜ್ಞಾನವಾಗಿದೆ. ಇತರರ ಅನುಭವಗಳು ನಮ್ಮ ಪಾಲಿನ ಸತ್ಯವಾಗಲು ಸಾಧ್ಯವಿಲ್ಲ. ನಾವು ಅನುಭವಿಸಿದ ಸತ್ಯ ಅದು ಸತ್ಯವೇ ಆಗಿದ್ದರೂ ನಮ್ಮ ಪಾಲಿಗೆ ಅದೊಂದು ಸುಳ್ಳಾಗುತ್ತದೆ, ಕೆಲಸಕ್ಕೆ ಬಾರದ ಹೊರೆಯಾಗುತ್ತದೆ. 7ನೆಯದು ಉಪಾಯ. ಉಪಾಯ ಒಳ್ಳೆಯದಲ್ಲ. ಯಾವುದೇ ಉಪಾಯ ಬಯಕೆಯಾದ ಮೇಲೆ ಅದನ್ನು ಪೂರ್ತಿಯಾಗಿ ಕೈಬಿಡಬೇಕು. ಉಪಾಯಕ್ಕೆ ಸೆರೆಸಿಕ್ಕು ಸಾಧನೆ ಸ್ಥಗಿತಗೊಳ್ಳುವ ಅಪಾಯ ಸಾಧಕನಿಗೆ ಇದ್ದೇ ಇರುತ್ತದೆ. ಉಪಾಯಗಳನ್ನು ಬಳಸುವಾಗ ಮಮಕಾರ ಬೇರು ಬಿಡದಂತೆ ಜಾಗ್ರತೆ ವಹಿಸಬೇಕು. 8ನೆಯದು ಸಮಾಧಿ. ನಮ್ಮ ಸಾಧನೆ ಪ್ರಯತ್ನಗಳು ಒಂದು ಸೂಕ್ತ ನೆಲೆಯನ್ನು
ಸಿದ್ಧಪಡಿಸುತ್ತದೆಯೇ ವಿನಃ ಸತ್ಯವನ್ನು ತಂದುಕೊಡಲಾರದು. ನಮ್ಮ ಕೈಲಾದುದನ್ನೆಲ್ಲ ಮಾಡಿ ಇನ್ನೇನು ಬಾಕಿ ಇಲ್ಲ ಎಂಬ ಸ್ಥಿತಿಗೆ ಬಂದು ತಲುಪಿದ ಮೇಲೆ ಸತ್ಯದ ಅನಾವರಣವಾಗುತ್ತದೆ. ಸತ್ಯವೆಂಬುದು ನಾವು ಉಂಟು ಮಾಡಿಕೊಳ್ಳಬಹುದಾದ ವಸ್ತುವಲ್ಲ. 9ನೇದು ಬಲ. ಶರಣಾಗತಿಯಾದ ಮೇಲೆ ಬುದ್ಧಿ ಬಲ ಸಿದ್ಧಿಸುತ್ತದೆ. ಇದು ಮಾನವೀಯವಾದುದಲ್ಲ, ದೈವಿಕವಾದದ್ದು. ಶರಣಾಗತಿಯಾದ ಮೇಲೆ ಅಹಂಕಾರ ಸಂಪೂರ್ಣ ನಿರಸನವಾಗುತ್ತದೆ. ಆ ಗಳಿಕೆಯಲ್ಲಿ ಅಜ್ಞಾತವಾದ ಬಲವೊಂದು ನಮ್ಮನ್ನು ಕೈ ಹಿಡಿದು ನಡೆಸುತ್ತದೆ. 10ನೇದು ಜ್ಞಾನ. ವಸ್ತು ಸ್ವಭಾವವನ್ನು ಯಥಾರ್ಥವಾಗಿ ನೋಡುವುದನ್ನು ಜ್ಞಾನ ಎನ್ನುತ್ತಾರೆ. ಶರಣಾಗತಿಯಾದ ಮೇಲೆ ದಿವ್ಯ ಚೈತನ್ಯದ ಅನಾವರಣವಾದ ಮೇಲೆ ಈ ಜ್ಞಾನ ದೃಷ್ಟಿ ಸಿದ್ಧಿಸುತ್ತದೆ. ನಮಸ್ಕಾರಗಳು.